ಇವತ್ತಿನ ರೆಸಿಪಿ ರೊಟ್ಟಿಗೆ, ಚಪಾತಿಗೆ, ಪರೋಟಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡೋ ವಿಧಾನ: 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಸಾಸಿವೆ, ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಚಿಕ್ಕದಾಗಿ ಹೆಚ್ಚಿರುವಂಥದ್ದು 1 ಆನಿಯನ್ ದಪ್ಪದು ಮೀಡಿಯಮ್ ಸೈಜ್, ಇಲ್ಲಾಂದರೆ 2 ಹಾಕಿ. ಅದು 1-2 ನಿಮಿಷ ಫ್ರೈ ಆದಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ, ಹುಳಿ ಟೊಮೊಟೊ ನಾನು 1 ಹಾಕಿದ್ದೀನಿ. ಮಿಕ್ಸ್ ಮಾಡಿ ಅದನ್ನು ಎರಡರಿಂದ 3 ಹೀರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಒಂದು ಲೇಯರ್ ಸ್ವಲ್ಪ ಲೈಟಾಗಿ ನಾನು ಪೀಲ್ ಮಾಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ಆ್ಯಂಡ್ ಲಾಸ್ಟ್ ಒಂದು ಸ್ವಲ್ಪ ತಿಂದು ನೋಡಿ, ಕಹಿ ಅಂಶ ಇರುತ್ತೆ, ಟೆಸ್ಟ್ ಮಾಡಿ ಕಟ್ ಮಾಡಿ, ಇಲ್ಲಾಂದರೆ ಕಹಿ ಆಗುತ್ತೆ, ಪಲ್ಯ ಅಲ್ಲ. ಯೆಲ್ಲೋ ಪೌಡರ್ ಹಾಕಿ ಮಿಕ್ಸ್ ಮಾಡಿ, ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇದು ಒಂದು 30% ಇದು ಕುಕ್ ಆಗಿದೆ. ಕುಕ್ಕಾದಮೇಲೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್ ಮಿಕ್ಸ್ ಮಾಡಿ ಇದನ್ನು ಚಿಕ್ಕದ ಕಾಫಿ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ 1 ಗ್ಲಾಸ್ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು. ನೆಕ್ಸ್ಟು ನಾವು ಹಸಿ ತೆಂಗಿನಕಾಯಿ ತುರಿ, ಈ ಪೌಡ್ರ್ ಏನು ಅಂದರೆ 1 ಗ್ಲಾಸ್ ಕಡಲೆ, ಶೇಂಗಾ ಬೀಜ ಮತ್ತು ಹುಚ್ಚೆಳ್ಳು ಅಂತೀವಿ, ಪುಟಾಣಿ, ಇಷ್ಟನ್ನು ಹಾಕಿ ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಯೆಲ್ಲೋ ಪೌಡರ್ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಪಲ್ಯಕ್ಕೆ ಹಾಕಿದರೆ ಈ ಪಲ್ಯ ಚಪಾತಿ ಜೊತೆ ನಾನು ತಿಂತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.